ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಕಳೆದ 5 ದಿನಗಳಿಂದ ನಡೆದ ಇಂಡಿಯಾ ಎಐ ಇಂಪ್ಯಾಕ್ಟ್ ಶೃಂಗಸಭೆ ಜಾಗತಿಕ ಹಿರಿಮೆಗೆ ಪಾತ್ರವಾಗಿದೆ. ಕೃತಕ ಬುದ್ಧಿಮತ್ತೆ ವಿಷಯದ ಕುರಿತು ವಿಸ್ತೃತ ಚರ್ಚೆಗೆ ವೇದಿಕೆಯಾದ ಈ ಶೃಂಗಸಭೆ ಹಲವು ಅವಕಾಶಗಳ ಬಾಗಿಲು ತೆರೆದಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ. ದೆಹಲಿಯ ಭಾರತ ಮಂಟಪದಲ್ಲಿ ನಡೆದ ಕೃತಕ ಬುದ್ಧಿಮತ್ತೆ ಕುರಿತು ಇಂಡಿಯಾ ಎಐ ಇಂಪ್ಯಾಕ್ಟ್ ಶೃಂಗಸಭೆಯಲ್ಲಿ ಹಲವು ವಿಷಯಗಳ ಕುರಿತು ಚರ್ಚೆ ನಡೆದಿದೆ. ಜೊತೆಗೆ ಒಪ್ಪಂದಗಳಿಗೂ ಸಹಿ ಹಾಕಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ನಡೆದ ಈ ಶೃಂಗಸಭೆಯಲ್ಲಿ ಜಾಗತಿಕ ನಾಯಕರು ಪಾಲ್ಗೊಂಡಿದ್ದರು. ಕೇಂದ್ರ ಮಾಹಿತಿ ತಂತ್ರಜ್ಞಾನ ಸಚಿವ ಅಶ್ವಿನಿ ವೈಷ್ಣವ್ ಮತ್ತು ವಿವಿಧ ರಾಷ್ಟ್ರಗಳ ತಂತ್ರಜ್ಞಾನ ಸಚಿವರು, ಜಾಗತಿಕ ಟೆಕ್ ಕಂಪನಿಗಳ ಸಿಇಒಗಳು, ಎಐ ಸಂಶೋಧಕರು, ಸ್ಟಾರ್ಟ್ಅಪ್ ಸ್ಥಾಪಕರು, ನೀತಿ ರೂಪಕರು ಈ ಸಮಾವೇಶಕ್ಕೆ ಸಾಕ್ಷಿಯಾದರು. ಭಾರತ ಎಐ ಇಂಪ್ಯಾಕ್ಟ್ ಶೃಂಗ ಸಮಾವೇಶದಲ್ಲಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ, ಕೃತಕ ಬುದ್ಧಿಮತ್ತೆ ಮಾನವನ ಇತಿಹಾಸದ ಪರಿವರ್ತನೆಯ ಅಧ್ಯಾಯವಾಗಿದೆ. ಭಾರತದ ಈ ಕ್ರಾಂತಿ ಒಂದು ಭಾಗವಾಗಿ ಉಳಿದಿಲ್ಲ, ನಾಯಕನಾಗಿ ಮುನ್ನಡೆಸುತ್ತದೆಯಲ್ಲದೆ ಅದಕ್ಕೆ ಒಂದು ಸ್ಪಷ್ಟ ರೂಪ ನೀಡುತ್ತಿದೆ. ಮಾನವ ಮತ್ತು ಯಂತ್ರಗಳ ನಡುವಿನ ಸಮನ್ವಯವೇ ಭವಿಷ್ಯದ ಯಶಸ್ಸು ಎಂದು ತಿಳಿಸಿದರು. आर्टिफिशियल इंटेलिजेंस मानव इतिहास का ऐसा ही ट्रांसफॉर्मेशन है. आज जो हम देख रहे हैं, जो प्रिडिक्ट कर रहे हैं, वो इसके इंपैक्ट का सिर्फ प्रारंभिक संकेत है. एआई मशीनों को इंटेलिजेंट बना रही है, लेकिन उससे भी अधिक मानव सामर्थ्य को कई गुना बढ़ा रही है. ಕೃತಕ ಬುದ್ಧಿಮತ್ತೆ ಇಂದು ಪ್ರಪಂಚದ ಆರ್ಥಿಕತೆ, ಆರೋಗ್ಯ, ಶಿಕ್ಷಣ, ರಕ್ಷಣಾ ಕ್ಷೇತ್ರಗಳನ್ನೇ ಬದಲಾಯಿಸುತ್ತಿರುವ ತಂತ್ರಜ್ಞಾನ. ಈ ಹಿನ್ನೆಲೆಯಲ್ಲಿ ಈ ಸಮಾವೇಶದಲ್ಲಿ ಎಐನ ಸುರಕ್ಷತೆ, ಪಾರದರ್ಶಕತೆ ಮತ್ತು ಜವಾಬ್ದಾರಿತನದ ಬಳಕೆ ಬಗ್ಗೆ ಗಂಭೀರ ಚರ್ಚೆಗಳು ನಡೆದವು. ಸಮಾವೇಶದಲ್ಲಿ ಭಾರತದ ಡಿಜಿಟಲ್ ವಿಕಾಸ ಮಾದರಿಯನ್ನು ವಿಶ್ವದ ಮುಂದೆ ಪರಿಚಯಿಸಲಾಯಿತು. ಸ್ಟಾರ್ಟ್ಅಪ್ಗಳಿಗೆ ಪ್ರೋತ್ಸಾಹ, ಡೇಟಾ ಸುರಕ್ಷತೆ ಕುರಿತ ನೀತಿ ಚರ್ಚೆ, ಎಥಿಕಲ್ ಎಐ ಬಳಕೆ, ಯುವಕರಿಗೆ ಎಐ ಕೌಶಲ್ಯ ತರಬೇತಿ ಇವು ಪ್ರಮುಖ ಅಂಶಗಳಾಗಿ ಹೊರಹೊಮ್ಮಿವೆ. ಎಐ ಇಂದು ಮಾನವ ಸಮಾಜದ ಅಭಿವೃದ್ಧಿಗೆ ಉಪಯೋಗವಾಗಬೇಕು, ಅಪಾಯವಾಗಬಾರದು ಎಂಬ ಸಂದೇಶ ಈ ಶೃಂಗಸಭೆಯ ಮೂಲಕ ಸ್ಪಷ್ಟವಾಗಿ ಕೇಳಿಬಂದಿದೆ. ಈ ಸಮಾವೇಶದಲ್ಲಿ ಜಾಗತಿಕ ಸಹಕಾರಕ್ಕೂ ಆದ್ಯತೆ ನೀಡಲಾಗಿದ್ದು, ಎಐ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸುವಾಗ ಮಾನವ ಹಕ್ಕುಗಳು ಮತ್ತು ಗೌಪ್ಯತೆ ಕಾಪಾಡಬೇಕು ಎಂಬ ಅಭಿಪ್ರಾಯವು ವ್ಯಕ್ತವಾಯಿತು. ಜೊತೆಗೆ ಆರೋಗ್ಯ ಮತ್ತು ಕೃಷಿ ಕ್ಷೇತ್ರದಲ್ಲಿ ಎಐ ಬಳಕೆ ಕುರಿತು ಪ್ರದರ್ಶನಗಳು ಗಮನ ಸೆಳೆದವು. ಭಾರತವನ್ನು ಎಐ ಹಬ್ ಆಗಿ ರೂಪಿಸುವ ದಿಕ್ಕಿನಲ್ಲಿ ಹಲವು ಘೋಷಣೆಗಳು ನಡೆದವು. ಹೊಸ ಸಂಶೋಧನಾ ಕೇಂದ್ರಗಳು, ಡೇಟಾ ಮೂಲಸೌಕರ್ಯ ಅಭಿವೃದ್ಧಿ ಹಾಗೂ ಶಿಕ್ಷಣ ಸಂಸ್ಥೆಗಳಲ್ಲಿ ಎಐ ಪಠ್ಯಕ್ರಮಗಳನ್ನು ವಿಸ್ತರಿಸುವ ಬಗ್ಗೆಯೂ ಚರ್ಚಿಸಲಾಯಿತು. ಒಟ್ಟಾರೆ ಈ ಸಮಾವೇಶ ಕೇವಲ ತಂತ್ರಜ್ಞಾನ ಚರ್ಚೆಯಲ್ಲ, ಭವಿಷ್ಯದ ಮಾನವ ಸಮಾಜದ ದಿಕ್ಕನ್ನು ನಿರ್ಧರಿಸುವ ವೇದಿಕೆಯಾಯಿತು. ಎಐ ಯುಗದಲ್ಲಿ ಭಾರತ ತನ್ನ ಸ್ಥಾನವನ್ನು ಮತ್ತಷ್ಟು ಬಲಪಡಿಸುವ ಸಂಕೇತವಾಗಿ ಈ ಸಮಾವೇಶ ನಡೆಯಿತು. Prosperity and happiness for all. Sanjit Kai, Sanjit Sukhai. That's AI Impact Summit 2026.